ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಬೆಳಗ್ಗೆ ದೊಡ್ಡವರು ಚಿಕ್ಕಲ್ಲೂರಿಗೆ ಹೋಗಿದ್ದೀವಿ ಅಪ್ಪಾಜಿಯವ್ರನ್ನ ನೋಡೋಕ್ಕೆ. ಎಲ್ಲರೂ ದೊಡ್ಡವ್ರನ್ನ ನೋಡಬೇಕು ಅಂತ ಇವಾಗ 5 ದಿನ ಜಾತ್ರೆ ನಡೀಬೇಕಲ್ವಾ, ಹಾಗಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೆ ಮಠ ಹೊಸ ಮಠ ಅಂತ ತುಂಬ ಚೆನ್ನಾಗಿ ಸುತ್ತ ಚಿತ್ರಕಲೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ರಾಯಿಂಗು ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ಅದು 5 ದಿನ ಜಾತ್ರೆ ಇದ್ದಿದ್ದರಿಂದ ಮಂಗಳವಾರ ಸ್ಟಾರ್ಟ್ ಆಗಿ ಇತ್ತು 5 ದಿನ ತನಕ. ಹಾಗಾಗಿ ನಾವು ಹೋಗಿದ್ದು ಕೊನೆಯ ದಿನ, ಎಲ್ಲ ರಶ್ ಕಡಿಮೆ ಆಯಿತು ದೇವಸ್ಥಾನದಲ್ಲೂ. ಅಂದರೆ ನಾವು ಬೆಳಗ್ಗೆಗೆ ಹೋಗಿದ್ದಾಗ ಕ್ಯೂನು ಕೂಡ ಕಡಿಮೆ ಇತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೊಡ್ಡವ್ರನ್ನ ಸಿದ್ದಪ್ಪಾಜಿಯವ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಯಾರು ಅಂದರೆ ಇದು ಹೊಸಮಠದಲ್ಲಿ ಚೆನ್ನಾಗಿ ಮಾಡಿದ್ದು. ಎರಡಿದೆ, ಹೊಸಮಠ ಹಳೆ ಮಠ ಅಂತ. ಇದು ಹೊಸಮಠ ಅಂದರೆ ಅವರ ಆಚಾರಗಳೆಲ್ಲ ಸೇರಿ ಮಾಡ್ಕೊಂಡು ಅದ್ರ ಕಥೆಲ್ಲ ಕೇಳಿದ್ರೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಸಿದ್ದಪ್ಪಾಜಿ ಹಾಡುಗಳು ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಫೋನಲ್ಲಿ ಹಾಕೊಂಡು ಕೇಳ್ತಾ ಇರ್ತೀನಿ. ಮನೆಯಲ್ಲಿ ಒಬ್ಬಳೇ ಇದ್ದಾಗಲೂ ಕೂಡ ಹಾಕೊಂಡು ಕೇಳ್ತೀನಿ. ಜೊತೆಗೆ ಎಲ್ಲರೂ ಹೋಗುವಾಗ ಫೋನಲ್ಲಿ ಹಾಕೊಂಡು ಕೇಳಿಸ್ಕೊಂಡು ನನಗೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ಫೀಲ್ಡ್ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ತುಂಬ ಚಿಕ್ಕವಳಿದ್ದಾಗ ನೋಡಿದ್ದು, ಆಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಈ ಸಾರಿ ಮಂಗಳವಾರ ಚಂದ್ರಮಂಡಲ ಅಂತ ಸ್ಟಾರ್ಟ್ ಆಗಿತ್ತಲ್ಲ, ಆಮೇಲೆ ಹುಣ್ಣಿಮೆ ದಿನ, ಅದಾದಮೇಲೆ 5 ದಿನ ಜಾತ್ರೆ ಇತ್ತು. ಅದಕ್ಕೆ ಈ ಸಾರಿ ನೋಡೇ ಬಿಡೋಣ ಹೋಗಿ ಅಂತ ಹೇಳಿ ಬಂದಿದ್ವಿ. ಎಲ್ಲರೂ ಅಂದ್ಕೊತಾ ಇರ್ತೀರ ಬರೀ ಅವರು ಅಲ್ಲಿ ಇಲ್ಲಿ ಪ್ಲೇಸ್ಗಳನ್ನೇ ತೋರಿಸ್ತಾರೆ ಅಂತ. ಆದರೆ ಏನು ಮಾಡೋದು, ಹೋಗಿರ್ತೀವಲ್ಲ ಹಾಗಾಗಿ ಆ ಪ್ಲೇಸ್ನ ಗೊತ್ತಿಲ್ದಿರೋರು ನೋಡಲಿ, ಗೊತ್ತಿರೋರ್ಗೆ ಬೇಡ, ಗೊತ್ತಿಲ್ದಿರೋರು ನೋಡಲಿ. ಬೆಳಿಗ್ಗೆ ತಂದವ್ರು ಅಂದ್ಕೊಂಡೆ ವಿಡಿಯೋ ಮಾಡ್ಕೊಂಡಿದ್ದೆ. ಬೆಳ್ಳಿದಾಕೋದು ನನಗಂತೂ ಖುಷಿ ಆಯಿತಪ್ಪ. ಇಲ್ಲೆಲ್ಲ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಅಂದರೆ ಆ ದೇವಸ್ಥಾನ ಪಕ್ಕದಲ್ಲಿ ಹೊಸಮಠದಲ್ಲಿ ಅಲ್ಲಿಗೆ ಹೆಣ್ಮಕ್ಳು ಯಾರು ದಾಸೋಹ ಮಾಡಿದ್ರು. ಪ್ರಸಾದನೂ ಸಿಕ್ತು ನಮಗೆ. ಸಿದ್ದಪ್ಪಾಜಿ ಅವತ್ತು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಂದರೆ ಎನಿ ಟೈಮ್ ಊಟ ಕೊಡ್ತಾರೆ. ನನಗೂ ಕೂಡ ಪ್ರಸಾದ ಸಿಕ್ತು. ಎಲ್ಲೋದ್ರು ಹೇಳಿದ್ನಲ್ಲ, ಪ್ರಸಾದ ಅಂದರೆ ನಾವು ಹಿಂದೆ ಮುಂದೆ ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟ ಆಗುತ್ತೆ. ಹೋಗ್ತೀವಿ ಸ್ವಲ್ಪ ಕಾದು ಬೇಕಾದರೆ ನಿಂತ್ಕೊಂಡು ಬರ್ತೀವಿ. ಪ್ರಸಾದ ಅಂದರೆ ಅಷ್ಟೇ ಇಷ್ಟ. ಆದಮೇಲೆ ಸ್ವಲ್ಪ ದೂರ ಅಂದರೆ ಅಲ್ಲಿ ಹೊಸಮಠ ಅಂತ ಕೂಡ ಎಲ್ಲ ಹುಣಸೆ ಮರದ ಹುಣಸೆ ಮರದ ಇಲ್ಲಿ ನಮಗಂತೂ ದೇವರಿಗೆ ಮಾಡಿದ್ದಾರೆ. ನೋಡ್ತಾ ಇದ್ರೆ ಈ ಕಡೆ ಬರೋಕ್ಕೆ ಮನಸ್ಸಿಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ದೇವರು. ನನಗಂತೂ ತುಂಬ ಇಷ್ಟ. ಇದನ್ನೇ ಹೊಸಮಠ, ಹಳೆ ಮಠ, ಸರಿ. ಇದು ಹುಣಸೆ ಮರ ಇದೆ, ಅದು ಒಂಟಿ ಹುಣಸೆ ಅದ್ರ ಕೆಳಗಡೆ ಬರಲ್ಲ. ಹೇಳ್ತಾ ಹೋದರೆ ಇದು ನಮ್ಮೂರಿಂದ ತುಂಬ ಜನ ಹೋಗ್ತಾರೆ. ಅದೆಲ್ಲ ನಡೆದಿರೋದಲ್ಲ. ಇಲ್ಲೋದು ಇರ್ತಾರೆ. ನೋಡಿ ಗೋಪುರ, ಹಳೆ ಮಠದ್ದು ಇದು ಗೋಪುರ. ಆಮೇಲೆ ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ನಾನು ನಿಂತಿರೋದು, ಇದು ಕಟ್ಟಾಕಿದ್ರಂತಲ್ಲ ಆ ಪ್ಲೇಸ್.
ಸ್ಟೇರ್ಸ್ ಅಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಎತ್ತರವಾಗಿ ಅದೆಲ್ಲ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ದರ್ಶನ ಒಟ್ಟಿನಲ್ಲಿ. ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೆ ನಾವು ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ಟಿದ್ವಿ. ಅದಾದಮೇಲೆ ಮಧ್ಯಾಹ್ನ ಅದೇ ಯಾವಾಗ ನಾನು ಸಣ್ಣ ಈರುಳ್ಳಿ ನೆಟ್ಟಿದ್ನಲ್ವ, ಅದೆಲ್ಲ ಬಲ್ತಿತ್ತು ಎಲ್ಲ ಚೆನ್ನಾಗಿ. ಅದು ನಮ್ಮ ಮನೆಯವ್ರು ಕಿತ್ಕೊಂಡ್ಬಿಡಮ್ಮ, ಅದು ಇದಾಗ್ಬಿಡುತ್ತೆ, ಸಪ್ಪೆ ಆಗಿಬಿಡುತ್ತೆ, ಕಿತ್ಕೊಂಡ್ಬಿಡು ಅಂತ ಹೇಳಿದ್ರು. ಸಪ್ಪೆ ಅಂದರೆ ಅದೆಲ್ಲ ಇಂಗ್ಲ ಥರ ಆಗುತ್ತೆ ಅಂತಾರಲ್ಲ, ಗಟ್ಟಿ ಇರಲ್ಲ ಅಂತ. ಅದನ್ನೆಲ್ಲ ಕಿತ್ಕೊಂಡು ಬಂದ್ವಾ. ಅದರಲ್ಲಿ ಈರುಳ್ಳಿ ಹೂವಿತ್ತು. ಅದು ಏನು ಅಂದರೆ ತುಂಬ ಚೆನ್ನಾಗಿರುತ್ತಲ್ವ, ಅದನ್ನು ಹೊರಗಡೆ ಸಿಟಿಲೆಲ್ಲ ಅದನ್ನು ದುಡ್ಡಿಗೆ ಮಾರ್ತಾರೆ, ದುಡ್ಡಿಗೆ ತೊಗೋತಾರೆ. ಹಾಗಾಗಿ ನಮ್ಮದು ಈರುಳ್ಳಿನಲ್ಲೂ ಇತ್ತಲ್ಲ, ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಟೊಮೆಟೊ ಗೊಜ್ಜು ಅದಕ್ಕೆಲ್ಲ ಹಾಕಿದ್ರೆ ಫ್ರೈಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಬಿಡಿಸ್ಕೊತಾ ಇದ್ದೆ ಬೇರೆ ಬೇರೆ. ಇದು ನೆಕ್ಸ್ಟ್ ಡೇ ವ್ಲಾಗು. ಅಂದರೆ ನಾನು ಒಂದೇ ದಿನ ಮಾಡಿರೋದನ್ನ ಹಾಕೋಕ್ಕಾಗಲ್ಲ, ಒಂದೇ ದಿನ ಎಲ್ಲ ವೀಡಿಯೋ ಮಾಡಿರಲ್ಲ ಅಲ್ವಾ. ಹಾಗಾಗಿ 1-2-3 ದಿನದ ವೀಡಿಯೋಗಳನ್ನ ಅವ್ರ ಜೊತೆಲಿ ಸೇರಿಸ್ತೀನಿ. ಅವ್ನು ನನ್ನ ಮಗನಿಗೆ ಏನಾದರೂ ತಿಂಡಿ ಬೇಕು ಅಂತ ಹೇಳ್ತಿದ್ದ. ನಮ್ಮನೆಯವರು ಏನೂ ಮಾಡಿಲ್ಲ, ತಿಂಡಿ ತಿನ್ನೋಕ್ಕೇನು ಇಲ್ವಲ್ಲ, ಮಾಡಮ್ಮ ಅಂತಿದ್ರಲ್ಲ. ಅದಕ್ಕೆ ಇನ್ಸ್ಟೆಂಟಾಗಿ ಕೋಡ್ಬಳೆ ಮಾಡ್ತಾಯಿದ್ದೀನಿ. ಕೋಡ್ಬಳೆ ತುಂಬ ಚೆನ್ನಾಗಿ ಆಗಿತ್ತು. ಅಂದರೆ ಅದು ಹಿಟ್ಟು ಕಲಸೋವಾಗ ನನಗೆ ಮರ್ತೋಯ್ತು ವೀಡಿಯೋ ಮಾಡ್ಕೊಳ್ಳೋದು, ರೆಸಿಪಿ ತೋರಿಸ್ಬೇಕಿತ್ತು. ಆಮೇಲೆ ನಾನು ಹಿಟ್ಟು ಕಲಸಿದ್ಮೇಲೆ ನೆನಪಾಯಿತು, ತಾಳು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಎಲ್ಲನೇ ಬಿಡಿ ಬಿಡಿಯಾಗಿ ಮಾಡ್ತಾಯಿದ್ದಾನೆ. ಅದು ಅಕ್ಕಿ ಹಿಟ್ಟು 2 ಕಪ್ಪು, 1 ಕಪ್ಪು ರವೆ ಮತ್ತು 1 ಕಪ್ಪು ಮೈದಾ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಸೋಡಾ ಮತ್ತು ಹಸಿಮೆಣ್ಸಿನ್ಕಾಯಿನ ಪುಡಿ ಹಾಕ್ಬಿಟ್ಟು ವಾದಕ್ಕಿನೂ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದಷ್ಟೇ. ಅದು ಕಲಿಸ್ಬಿಟ್ಟು ಒಂದು 10 ನಿಮಿಷ ಅಥವಾ 5 ನಿಮಿಷ ಅಷ್ಟೇ ಅದು ನೆನೆಯೋದು, ಹೆಚ್ಚಿಗೆ ನೆನೆಯೋದು ಬೇಕಾಗಿಲ್ಲ. ಅದಾದಮೇಲೆ ನಾವು ಅಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಕೋಡ್ಬಳೆ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡ್ಬೋದು. ತುಂಬ ಬೇಗ ಆಗುತ್ತೆ. ಜೊತೆಗೆ ನಾನು ಎಷ್ಟು ನೀಟಾಗಿ ನನ್ನ ಮಗನಿಗೆ ಕೂಡ ಹೆಲ್ಪ್ ಮಾಡಿಕೊಟ್ಟ, ತುಂಬ ಚೆನ್ನಾಗಿ ಮಾಡಿದ್ವಿ. ಟೇಸ್ಟಿಯಾಗೂ ಕೂಡ ಇತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ.